ಹಲೋ. ಹೇಳಿ. ನಾನ್ರಿ ಸೋಮಶೇಖರ್ ಅಂತ ಮಾತಾಡ್ತಿರೋದು ಡ್ರೈವರ್ ಅಸೋಸಿಯೇಷನ್ ಇಂದ. ಹಾ ಸರ್ ಹೇಳಿ. ಅಲ್ರಿ ಇಲ್ಲಿ ಆ, ಒಂದು ಒಂದ್ ಲೇಡೀಸು ಇಬ್ರು ಮಕ್ಳನ್ನ ನೀವು ಆಟೋದಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರಲ್ಲ, ಹೌದು ಸರ್, ಹೌದು. ಅವ್ರದ್ದು ಬಿಲ್ ಎಷ್ಟಾಗಿರೋದು? 148 ಆಗಿತ್ತು ಸರ್. ಅವ್ರು ನಿಮ್ಗೆ ಕ್ಯಾಶ್ ಎಷ್ಟು ಕೊಟ್ಟಿದ್ದು? 500 ಕೊಟ್ಟಿದ್ರು. ನೀವ್ ಎಷ್ಟು ಕೊಡ್ಬೇಕು ಅವ್ರಿಗೆ ವಾಪಸ್ಸು? ಸರ್ ಒಂದ್ ನಿಮಿಷ, ಅದನ್ನ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಅವರು ಬುಕ್ ಎಲ್ಲಿ ಮಾಡಿದ್ರು ಕೇಳಿ ಮತ್ತೆ, ಓಕೆನಾ? ಅವ್ರು ಬುಕ್ ಎಲ್ಲಿ ಮಾಡಿದ್ರು, ಡ್ರಾಪ್ ಎಲ್ಲಿಗೆ ಮಾಡಿಸ್ಕೊಂಡು ಅಂತ ಕೇಳ್ಬಿಟ್ಟು ಆಮೇಲೆ ಫೋನ್. ಆಯ್ತು, ಎಲ್ಲಿ ಬುಕ್ ಮಾಡಿದೆ? ಇಲ್ಲಿ ಬಂದೈತಿ, ಇಲ್ಲಿ ಸ್ಕ್ರೀನ್ ಶಾಟ್ ಕಳ್ಸೋರು ನನ್ಗೆ. ಓಕೆ. ಈಗ ಬುಕಿಂಗ್ ಆಗಿರೋ ಅಂತದ್ದು ಜಾಗನೂ ಗೊತ್ತಿದೆ, ಡ್ರಾಪ್ ಆಗಿ ನೀವು ಟ್ರಿಪ್ ಎಂಡ್ ಮಾಡಿರೋ ಜಾಗದ್ದು ಕೂಡ ಅಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ ಅದರಲ್ಲಿ, ಓಕೆ. ಸ್ಕ್ರೀನ್ ಶಾಟ್ ಅಲ್ಲಿ. ಹಾ ಸರಿ, ಅವರು ಆಯ್ತು. ಇವಾಗ ಆ ಸ್ಕ್ರೀನ್ ಶಾಟ್ ಲೆಕ್ಕ ಬಿಟ್ಬಿಡಿ, ಈಗ ನೀವೇ ಹೇಳಿ ಎಲ್ಲಿಂದ ಎಲ್ಲೂ ಡ್ರಾಪ್ ಮಾಡಿಸ್ಕೊಂಡ್ರು? ಸರ್, ನಂದಿನಿ ಲೇಔಟ್ ಇಂದ ಹಾ ಅಂದ್ರಲ್ಲಿ ಮಾಡಿಸ್ಕೊಂಡ್ರು ಸರ್. ಹಾ ಸರಿ, ಅಲ್ಲಿ ಎಷ್ಟು ಓಡಿದೆ? 148 ರೂಪಾಯಿ ಓಡಿದೆ. ಸರ್ ಅವರು ಲೊಕೇಶನ್ಗೆ, ಹಾ ಡ್ರಾಪ್ ಮಾಡಿದ ಲೊಕೇಶನ್ಗೆ 145 ರೂಪಾಯಿ ಶೋ ಆಗ್ತಿತ್ತು. ಹಾ ನಾನು ಡ್ರಾಪ್ ಮಾಡಿದ ಟೈಮ್ ಅವರು ಡ್ರಾಪ್ ಪಿಕ್ ಮಾಡಿದ್ರಲ್ಲ, ಡ್ರಾಪ್ ಲೊಕೇಶನ್ ಇತ್ತಲ್ಲ, ಅಲ್ಲಿಗೆ 9 ಕಿಲೋಮೀಟರ್ ಇತ್ತು, ಓಕೆನಾ? ಹಾ ನಾನು ಪ್ಲಸ್ ಇಲ್ಲಿಂದ 9 ಕಿಲೋಮೀಟರ್ ಡ್ರಾಪ್ ಮಾಡಿ ಹ್ಮ್ ಪ್ಲಸ್ ಅಲ್ಲಿಗೆ 9 ಕಿಲೋಮೀಟರ್ ಸರ್. ಟೋಟಲ್ ಎಷ್ಟಾಗುತ್ತೆ ಸರ್? ಇನ್ನೊಂದ್ಸರಿ ಹೇಳೋಣ. ಸರ್ ಅಂದ್ರಲ್ಲಿ ನಂದಿನಿ ಲೇಔಟ್ ಇಂದ ಹಾ ಅಂದ್ರಲ್ಲಿ ಡ್ರಾಪ್ ಮಾಡಿಸ್ಕೊಂಡ್ರು. ಹಾ ಅಲ್ಲಿಂದ ಎಷ್ಟು ಕಿಲೋಮೀಟರ್? 9.5 ಸಮಥಿಂಗ್ ಇತ್ತು, ಓಕೆನಾ? ಆಯ್ತು ಆಯ್ತು ಅವರು ಡ್ರಾಪ್ ಲೊಕೇಶನ್ ಎಲ್ಲಿ ಕೊಟ್ಟಿದ್ರು ಅಂತ ಅಂದ್ರೆ ನೆಲಗದ್ರಲ್ಲಿ ನಿಯರ್ ಕೊಟ್ಟಿದ್ರು, ಆಯ್ತು. ಓಕೆನಾ? ಹಾ ನಾನು ಡ್ರಾಪ್ ಮಾಡಿದ್ದ ಇಂದ ಹಾ ಅವ್ರ ಡ್ರಾಪ್ ಲೊಕೇಶನ್ಗೆ 9 ಕಿಲೋಮೀಟರ್ ಇತ್ತು ಸರ್. ಹಾ ಹಾ, ನೀವೇ ಲೆಕ್ಕ ಮಾಡಿ. ಅಲ್ಲ, ಈಗ ನಿಮ್ದು ನಾನು ಒಂದ್ ನಿಮಿಷ ಸರ್, ಮೇಡಮ್ಗೆ ನಾನು ಹೇಳಿದ್ರು ಸರ್, ಮೇಡಮ್ ಅವರು ಡ್ರಾಪ್ ಲೊಕೇಶನ್ ಬೇರೆ ಕೊಟ್ಟಿದ್ದಾರೆ, ನೀವು ಒಳ್ಳೊಳಗೆ ಎಲ್ಲ ಯಾಕೆಂದ್ರೆ ಅವರು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಬ್ರು ಡ್ರಾಪ್ ಮಾಡಿಸಿದ್ರು, ಅಲ್ಲಿಂದ ಮತ್ತೆ ಅಂದ್ರಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಣ್ಣ, ಈಗ ಅವ್ರು ಎಲ್ಲಿಂದ ಎಲ್ಗಾರು ಹೋಗ್ಲಿ, ಈಗ ಉದಾಹರಣೆಗೆ ನಂದಿನ ಲೇಔಟ್ ತಗೊಳ್ಳೋಣ. ಹೌದು. ಈಗ ನಾನ್ ಬುಕ್ ಮಾಡಿದೆ ಗಾಡಿನ, ಹ್ಮ್. ನಂದಿನ ಲೇಔಟ್ ಇಂದ MG ರೋಡ್ ಬಂದೆ. ಓಕೆ. MG ರೋಡ್ ಏನ್ ಓಡಿರುತ್ತೆ ಆ ದುಡ್ಡು ಮಾಮೂಲಿ ತಗೊಂತಾರೆ. ಹೌದು. ಈಗ ನಾನೇನ್ ಮಾಡ್ತೀನಿ, ಇರಪ್ಪ MG ರೋಡ್ ಈಗ ಸದ್ಯಕ್ಕೆ MG ರೋಡ್ ಹೋಗ್ಬೇಡ, ಇಲ್ಲಿಂದ ನೀನು ಒಂದ್ ಕೆಲಸ ಮಾಡೋ, ಶಾಂತಿನಗರಕ್ಕೆ ಹೋಗೋಣ, ಶಾಂತಿನಗರದಲ್ಲಿ ಅಲ್ಲೊಬ್ರು ಡ್ರಾಪ್ ಮಾಡೋದಿದೆ, ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ MG ರೋಡ್ ಬರೋಣ ಅಂದ್ರೆ, ಹ್ಮ್. ಅವಾಗ ನೀವೇನು ದೂರ ಓಡಿಸ್ತಿರಲ್ಲ ಗಾಡಿ, ಹಾ. ಅದ್ ಎಷ್ಟೇ ದೂರ ಓಡಿದ್ರು ಆ ಡಿವೈಸ್ ಅಲ್ಲಿ ಅದು ಆಡ್ ಆಗ್ತಾ ಹೋಗ್ತಾ ಇರುತ್ತೆ ಹೌದು, ಕಿಲೋಮೀಟರ್. ಗೊತ್ತಿದೆ. ನಾನ್ ಡ್ರೈವರ್ ಆಗಿ ನನಗೆ ಗೊತ್ತಿಲ್ವಾ ಇಲ್ಲಿ. ಮತ್ತೆ ಆಡ್ ಆದ್ಮೇಲೆ ಅವ್ರು ಎಲ್ಲಿಂದ ಎಲ್ಗಾನ ಡ್ರಾಪ್ ತಗೊಳ್ಳಿ, ಹ್ಮ್. ಈಗ ಟ್ರಿಪ್ ಎಂಡ್ ಆದ್ಮೇಲೆ ಮುಗಿದೋಯ್ತು, ಅಲ್ಲಿ ಡೀಟೇಲ್ಸ್ ಎಲ್ಲ ಶೋ ಅಪ್ ಆಗುತ್ತೆ, ನೀವ್ ಎಲ್ಲಿ ಹೋಗಿದ್ರಿ, ಎಲ್ಲಿ ಬಂದ್ರಿ, ವಿತ್ ಟ್ರ್ಯಾಕಿಂಗ್ ಸಮೇತ ಸಿಗುತ್ತೆ. ಹೌದು. ಹಂಗಿದ್ಮೇಲೆ 148 ಶೋ ಅಪ್ ಆಗಿದೆ ಅಂದ್ಮೇಲೆ ನೀವ್ ಎಕ್ಸ್ಟ್ರಾ ಹೆಂಗ್ ತಗೊಳಕ್ ಸಾಧ್ಯ? ಒಳಗಡೆ ಎಲ್ಲ ಕರ್ಕೊಂಡೋಗಿ ಒಬ್ರು ಡ್ರಾಪ್ ಮಾಡ್ಸಿದ್ರಲ್ಲ, ಅದ್ ಎಲ್ಲಾನ ಕರ್ಕೊಂಡ್ ಹೋಗಿರ್ಲಣ್ಣ, ಆಪ್ ಅಲ್ಲೇ ತಾನೇ ನೀನ್ ಕರ್ಕೊಂಡೋಗಿ ಡ್ರಾಪ್ ಮಾಡಿರೋದು. ಹೌದು. ನಾನ್ ಮೇಡಮ್ಗೆ ಇನ್ಫಾರ್ಮ್ ಮಾಡಿದೆ ಸರ್, ಮೇಡಮ್ ಒಳಗಡೆ ಎಲ್ಲ ಡ್ರಾಪ್ ಲೊಕೇಶನ್ ಬೇರೆ ಕಡೆ ಇದೆ, ನೀವು ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರಿ ಅಂದ್ರೆ, ಸರಿ ಸರ್ ಆಯ್ತು ಅದೇನ್ ಕೊಡ್ತೀನಿ ಸರ್ ಅಂತ ಮೇಡಮ್. ಅಲ್ಲಣ್ಣ, ಅವ್ರು ಏನಾರ ಈಗ ಒಂದ್ ನಿಮಿಷ ಇರೋಣ, ಇಲ್ಲಿಂದ ಅಂದ್ರಳ್ಳಿ ಕರ್ಕೊಂಡ್ ಹೋದ್ರೆ ಅಣ್ಣ, ಹ್ಮ್. ಆಯ್ತಣ್ಣ, ನಾನು ಈಗ ನಂದಿನಿ ಲೇಔಟ್ ಇಂದ ಏನ್ ಮಾಡ್ತಾರೆ, ಯಾವ್ದೋ ರಾಜಗೋಪಾಲ್ ನಗರದ ಒಳಗಡೆಯಿಂದನೂ ಹೋಗ್ಬೋದು, ಇಲ್ಲ ಅಂದ್ರೆ TVS ಕ್ರಾಸ್ ಸಿಗ್ನಲ್ ಕಡೆಯಿಂದ ಆದ್ರೂ ಹೋಗ್ಬೋದು, ಇಲ್ಲ ಹಂಗೂ ಬೇಡ ಅಂದ್ರೆ ಈ ಕಡೆ ಸುಂಕುತ್ಕಟ್ಟೆ ಒಳಗಡೆಯಿಂದೆಲ್ಲ ಸುತ್ತಾಕೊಂಡು ಹೋಗ್ಬೋದು. ಅಲ್ಟಿಮೇಟ್ ಅವ್ರು ಹೆಂಗಾನ ಹೋಗ್ಕೊಳ್ಳಿ. ಈಗ ಅಪ್ರಾಕ್ಸಿಮೇಟ್ಲಿ ಎಷ್ಟು, ಇಲ್ಲಿಂದ 9 ಕಿಲೋಮೀಟರ್ ಅಂದ್ರೆ ನಿಮ್ಮ ಸುತ್ತಿ ಬಳಸಿ ಕರ್ಕೊಂಡು ಹೋದ್ರು ಒಂದ್ 15 ಕಿಲೋಮೀಟರ್ ಓಡ್ಬಿಡ್ತು ಅನ್ಕೊಳ್ಳೋಣ. ಅಲ್ಲಿ ಏನ್ ಟ್ರಿಪ್ ಎಂಡ್ ಆಗುತ್ತೆ ಅಲ್ಲಿ ಅಮೌಂಟ್ ಶೋ ಅಪ್ ಆದ್ಮೇಲೆ ಅವ್ರು ಒಳಗಡೆಯಿಂದಾದ್ರೂ ಕರ್ಕೊಂಡು ಹೋಗ್ಲಿ, ಮೇಲ್ಗಡೆಯಿಂದಾದ್ರೂ ಕರ್ಕೊಂಡು ಹೋಗ್ಲಿ, ಇಲ್ಲ ಔಟರ್ ರಿಂಗ್ ರೋಡ್ ಕರ್ಕೊಂಡು ಹೋಗ್ಲಿ, ಅಲ್ಲಿ ಏನ್ ಶೋ ಅಪ್ ಆಗಿದೆ ಅಮೌಂಟ್ ತಗೊಳ್ಬೇಕು ತಾನೆ. ಸರಿ ಸರ್, ಹಾಗಾದ್ರೆ ಇವಾಗ ನಂದೇ ತಪ್ಪು, ಯಾಕೆಂತಂದ್ರೆ ಮೇಡಮ್ ರಿಕ್ವೆಸ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ನಾನು ಕರ್ಕೊಂಡು ಹೋದೆ. ಸರ್, ಎಕ್ಸ್ಟ್ರಾ ಕೊಡೋ ಅಂತದ್ ಏನಿಲ್ಲ, ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ ನಿಮ್ಮನ್ನ. ಈಗ ಒಂದ್ ನಿಮಿಷ ನಾನು ಫುಲ್ ಹೇಳ್ತೀನಿ ಕೇಳಿ. ಓಕೆ, ಅವ್ರು 500 ಕೊಟ್ಟಿದ್ರಲ್ವಾ? ಓಕೆ, ಹೇಳಿ. ಅವ್ರು 500 ಕೊಟ್ಟಿದಲ್ವಾ? ಸರಿ, 148 150 ನಾನು ಇದ್ ಮಾಡ್ಕೊಂಡು ಬಾಕಿದವ್ರಿಗೆ ಫೋನ್ ಪೇ ಮಾಡ್ತೀನಿ ನೋಡಿ ಸರ್. ಸರ್ ಮಾಡಿ, ಅದಕ್ಕಲ್ಲ ನಾನು ಹೇಳೋದು ನೀನ್ ಫುಲ್ ಕೇಳಿಸ್ಕೊಳ್ಳಿ. ಸರಿ, ನಾನು ಹೇಳ್ತೀನಿ ಕೇಳಿ. ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಫೋನ್ ಮಾಡಿದಾಗ್ಲೇ ಹೇಳ್ದೆ, ಸೋಮಶೇಖರ್ ಅಂತ ಮಾತಾಡ್ತಿರೋದು ಡ್ರೈವರ್ ಅಸೋಸಿಯೇಷನ್ ಇಂದ ಅಂತ. ನಿಮ್ದು ಟ್ರೂ ಕಲರ್ ನೇಮ್ ಬಂತು ಸರ್, ಆಕ್ಚುಲಿ ಹೇಳ್ತೀನಿ ಕೇಳಿ. ನೀವು ಒಬ್ರು ಈ ತರ ಮಾಡೋದ್ರಿಂದ ಇಡೀ ಎಲ್ಲಾ ಡ್ರೈವರ್ಗಳಿಗೂ ಹೊರಗಡೆ ಕೆಟ್ಟ ಹೆಸರು ಬರ್ತದೆ. ಅದೇ ಸರ್ ಮಿಸ್ಟೇಕ್ ಅಂದು ಮೇಡಮ್. ಸರ್ ಒಂದ್ ನಿಮಿಷ ಇರಿ, ಮಿಸ್ಟೇಕ್ ಅಲ್ಲ ಅದು, ಮಿಸ್ಟೇಕ್ ಅಲ್ಲ ಬ್ರದರ್. ಓಲಾ, ಊಬರ್, ರ್ಯಾಪಿಡೋ ಇವ್ಯಾವ್ದೋ ನಮ್ಗೆ ಗೊತ್ತಿಲ್ದಿರೋ ಅಂತದಲ್ಲ. ನಾವು ನಮ್ದು ಗಾಡಿಗಳಿದಾವೆ, ಪ್ರತಿದಿನ ಎಷ್ಟು ಅರ್ನಿಂಗ್ ಮಾಡ್ತೀವಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಸಮೇತ ಕಳಿಸ್ತೀವಿ. ಅದರ್ವೈಸ್ ನಾನೇ ಒಂದೊಂದ್ಸರಿ ಡ್ರೈವರ್ಗಳು ಏನಾದ್ರು ಕೈ ಕೊಟ್ರು ಅಂದ್ರೆ ನಾನೇ ಹೋಗ್ತೀನಿ ಡ್ಯೂಟಿಗೆ. ಅವತ್ ನಾನು ಹೋಗಿದ್ದೀನ ನನ್ ಸಂಪಾದನೆ ಎಷ್ಟಿರುತ್ತೆ ಅಂತಾನು ತೋರಿಸ್ತೀನಿ. ಅದನ್ನೆಲ್ಲ ನೀವು ನೋಡಿ, ಯಾಕೆಂದ್ರೆ ನನಗೆ ಇದೇನೋ ಗೊತ್ತೇ ಇಲ್ಲ ಅನ್ನೋ ತರ ಇದ್ರೆ ನೀವು ನನ್ನ ಹತ್ರ ವಾದ ಮಾಡಿ, ಅಗ್ರಿ ಒಪ್ಕೊಂತೀನಿ.
ಓಕೆ ಇದ್ರಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಯಂಕಾಲ ಆದ್ರೆ ಮುಳುಗಿ ಎದೊಳ್ತೀವಿ. ನೀವು ಅದನ್ನ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ತಿದ್ದೀರಲ್ಲ, ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಿರೋದೇ ನೀವು ಪಕ್ಕ ರಾಂಗ ಕೊಡ್ತಾ ಆಗಲ್ಲ ಇದೀರಾ. ಸರ್, ಎಕ್ಸ್ಪ್ಲೇಷನ್ ನಂದು ಮಿಸ್ಟೇಕ್ ಇದೆ ಇಲ್ಲಿ, ಓಕೆನಾ? ಯಾಕೆಂದ್ರೆ ಆಟೋದಲ್ಲಿ ಕುತ್ಕೊಂಡಾಗ ಮೇಡಮ್ ಏನ್ ಮಾತಾಡಿದ್ರು ನನ್ಗೂ ನಿಮಗ್ ಗೊತ್ತಿಲ್ಲ. ಸರ್ ನಿಮ್ಗೆ ಹೇಳ್ತೀನಿ ಕೇಳಿ, ನೆನ್ನೆ ಅಲ್ಲ ಮೊನ್ನೆ ಏನ್ ಸರ್, ಹೇಳಿ ಸರ್. ಯಶವಂತಪುರದಲ್ಲಿ ಸಬ್ ಇನ್ಸ್ಪೆಕ್ಟರ್ ನಮ್ಮ ನಂದಿನಿ ಲೇಔಟ್ ಅಲ್ಲಿ ಇದ್ರು, ಅವ್ರು ಯಶವಂತಪುರಕ್ಕೆ ಹೋಗಿದ್ದಾರೆ. ಓಕೆ. ಅವ್ರ ಮನೆಯಿಂದ ಒಂದ್ ಗಾಡಿ ಬುಕ್ ಮಾಡಿ ಕಳ್ಸಿದ್ದಾರೆ ಡ್ರೈವರ್ಗೆ, ಆ ಕ್ಯಾಬ್ ಅಲ್ಲಿ ಸೇಮ್ ನಿಮ್ ತರಾನೇ ಆ ಕ್ಯಾಬ್ ಡ್ರೈವರ್ ಮಾಡಿ ಎಕ್ಸ್ಟ್ರಾ ದುಡ್ಡು ತಗೊಂಡಿದ್ದಾರೆ. ಓಕೆ. ಆ ಹುಡುಗಿ ಅಲ್ಲಿ ಏನೂ ಮಾತಾಡಿಲ್ಲ. ಕ್ಯಾಬ್ ಡ್ರೈವರ್ ಏನ್ ಅಮೌಂಟ್ ಕೇಳಿದಾರೋ ಅಮೌಂಟ್ ಕೊಟ್ಬಿಟ್ಟು ಪಾಪ ಹುಡುಗಿ ಏನೋ ಎಜುಕೇಶನ್ಗೆ ಏನೋ ಹೋಗ್ಬಿಟ್ಟಿದೆ. ಓಕೆ. ಅದಾದ್ಮೇಲೆ ಅವ್ರ ಮಾವವ್ರಿಗೆ ಒಂದೇ ಒಂದ್ ಫೋನ್ ಕಾಲ್ ಮಾಡಿ ಹೇಳಿದ್ದು, ಆ ಡ್ರೈವರ್ನ ಅವ್ರು ಫೋಟೋ ಕಳ್ಸಿದ್ರು ನನಗೆ, ಸೋಮು ಇದೊಂದ್ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ನೋಡಿ, ಈ ಡ್ರೈವರ್ ನಿಮ್ಗೆ ಗೊತ್ತಿರೋರ ಅಂತ. ನಾನ್ ಫೋನ್ ಮಾಡಿ ಆತನ ಹತ್ರ ವಿವರಣೆ ಎಲ್ಲ ಏನು ಹೇಳಕ್ಕೆ ಹೋಗಿಲ್ಲ, ನಾನು ಸುಮ್ನೆ ಜನರಲ್ ಆಗಿ ಫೋನ್ ಮಾಡಿದೆ. ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೋದಾ? ಮಾತಾಡಪ್ಪ ಅಣ್ಣ, ಹಿಂಗೆಲ್ಲ ಆಯ್ತು, ಒಬ್ರು ಸಬ್ ಇನ್ಸ್ಪೆಕ್ಟರ್ ಹಿಂಗ್ ಫೋನ್ ಮಾಡ್ತಾ ಇದಾರೆ ಅಂದ್ರು. ನೋಡೋ ಪೊಲೀಸರು ಫೋನ್ ಮಾಡ್ತಿದಾರೆ ತಾನೆ, ಫಸ್ಟ್ ಹೋಗು, ನೀನ್ ಅದನ್ ಬಿಟ್ಟು ಫೋನ್ ರಿಸೀವ್ ಮಾಡದೇ ಇರೋದು, ಆಮೇಲೆ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋದು, ಇದೆಲ್ಲ ಮಾಡಿದ್ರೆ ಅದು ಸರಿ ಬರೋಲ್ಲ. ಯಾಕೆಂದ್ರೆ ಅವರು ಅಧಿಕಾರದಲ್ಲಿದ್ದಾರೆ, ಕಾನೂನು ತಿಳ್ಕೊಂಡಿದ್ದಾರೆ. ನಾಳೆ ದಿನ ಅಧಿಕಾರ ಕಾನೂನು ಎರಡೂ ಸೇರಿ ನಿನ್ ಮೇಲೆ ಪ್ರಯೋಗ ಮಾಡಿದ್ರೆ ನಿನ್ಗೆ ಜೀವನಕ್ಕೆ ತೊಂದರೆ ಆಗ್ತದೆ ಅಂತಾನು ಕೂಡ ಹೇಳ್ದೆ. ಅದಾದ್ಮೇಲೆ ನಾನು ಅವರೇ ಮತ್ತೆ ಫೋನ್ ಮಾಡಿದ್ರು, ಸೋಮು ರಿಸೀವ್ ಮಾಡಿದಾನೆ, ಮಾತಾಡಿದಾನೆ, ಅವ್ನ್ ಕರ್ಸ್ಕೊಂತೀನಿ, ಅವ್ನು ಬುದ್ಧಿ ಹೇಳಿ ಕಳಿಸ್ತೀನಿ ಅಂದ್ರು. ಬ್ರದರ್, ಈಗ ಎನಿವೇ ನೀವು ಜಾಸ್ತಿ ಈಸ್ಕೊಂಡಿದಿರೋ ಇದು ಅದು ಅಲ್ಲ, ಎಲ್ರಿಗೂ ಆಸೆ ಇರುತ್ತೆ ಒಂದ್ ಸ್ವಲ್ಪ ಜಾಸ್ತಿ ದುಡ್ಕೊಳ್ಳೋಣ, ಇವತ್ತೆಲ್ಲೋ ಒಂದ್ ಕಡೆ ಆಗ್ಲಿ ಅಂತ. ಈಗ ಅವ್ರು ಏನು ಆ ಮಕ್ಕಳು ಮತ್ತೆ ಆ ಲೇಡೀಸ್ ಬಂದ್ರಲ್ಲ, ಆ ಜಾಗದಲ್ಲಿ ನಿಮ್ ಮನೆಯವ್ರಿಗೆ ಈ ತರ ಆಗಿದ್ರೆ ನೀವ್ ಯಾವ ತರ ಅಂತಿದ್ರಿ ಬ್ರದರ್? ಇದೆಲ್ಲ ಬಿಟ್ಬಿಡಿ, ನಿಮ್ ಮನೆಯವ್ರನ್ನ ನೀವು ಕಳ್ಸ್ಕೊಟ್ರಿ. ಇವಾಗ ನಾನ್ ನಿಮ್ ಜಾಗದಲ್ಲಿ ನಾನಿದ್ದೀನಿ, ನಾನ್ ಆತರ ಚೀಟ್ ಮಾಡ್ದೆ, ನಿಮ್ಗೆ ಎಷ್ಟು ಹರ್ಟ್ ಆಗ್ತದೆ ಹೇಳ್ರಿ? ಅವ್ರ ಯಜಮಾನ್ರು ನಿಮ್ಗೆ ಕಾಲ್ ಮಾಡಿ ಮಾತಾಡಿದಾರಲ್ವಾ? ಹೌದು ಸರ್. ಅಷ್ಟೇ ಹೇಳ್ಬೇಕು ಸರ್, ಆಯ್ತು ಬಿಡಿ, ನನ್ ಕಡೆಯಿಂದ ಮಿಸ್ಟೇಕ್ ಆಗಿದೆ, ವಾಪಸ್ ರೀಫಂಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಹಿಂಗ್ ಎಕ್ಸ್ಟ್ರಾ ಕರ್ಕೊಂಡ್ ಬಂದಿರೋ ಸರ್, ಒಂದೊಂದು 20-30 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂತೀನಿ. ಹೇಳ್ದೆ ಸರ್, ಯಾಕಂದ್ರೆ ಅವರು ಇಲ್ಲ ಸರ್, ನಾನು ಪಿಕಪ್ ಲೊಕೇಶನ್ ಕರೆಕ್ಟ್ ಕೊಟ್ಟಿದ್ದೀನಿ ಅಂತ ಸರ್, ನಾನು ಏನ್ ಎಕ್ಸ್ಪ್ಲೇಷನ್ ಕೊಡ್ಲಿ ಅವ್ರಿಗೆ? ಇಲ್ಲ ಸರ್, ಡ್ರಾಪ್ ಲೊಕೇಶನ್ ಕರೆಕ್ಟ್ ಇದೆ. ಬ್ರದರ್, ಅಲ್ಟಿಮೇಟ್ ಅವ್ರಿಗೆ ಏನಾರ ಕೊಟ್ಕೊಳ್ಳಿ ಬ್ರದರ್, ನೀವು ಎಲ್ಲೆಲ್ಲಿ ಹೋಗಿದೀರಾ ಟ್ರ್ಯಾಕಿಂಗ್ ಆಗುತ್ತೆ, ಗೊತ್ತಲ್ವಾ ನಿಮ್ಗೆ? ಹೌದು. ನೀವ್ ಎಲ್ಲಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ರಿ, ಓಕೆ ಸರ್, ಆಯ್ತು. ನಾನು ರೀಫಂಡ್ ಮಾಡಿ, ಅದೆಲ್ಲ ಬೇಡ. ಸುಮ್ನೆ ಅವ್ರು ತಗೊಂಡೋಗಿ ಲೇಡೀಸು ಮಕ್ಳು ಈ ತರ ಮಾಡಿದೀರಾ ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ನಿಮ್ ID ಬ್ಲಾಕ್ ಮತ್ತೆ ನಿಮ್ ಮೇಲೂ ಕೂಡ DL ಬ್ಲಾಕ್ ಆಗ್ತದೆ. ಸರಿ, ಓಕೆ ಸರ್, ನಾನು ಮಾಡ್ಕೊಡ್ಬೇಡಿ, ಅಮೌಂಟ್ ಕಳಿಸಿ. ಓಕೆ ಸರ್.